superstar and one of my favorite heroes, Dhruva Sarja ಅವರು. Thanks a lot. It's an honor ಟೀಸರ್ ರಿಲೀಸ್ ಮಾಡೋದಕ್ಕೆ. ಸುಮಾರು 3 years ಆಗಿದೆ ನನ್ನ ಲಾಸ್ಟ್ ಫಿಲ್ಮ್ ರಿಲೀಸ್ ಆಗಿ, ಆ್ಯಕ್ಚುಲಿ ಗೋವಿಂದ ಗೋವಿಂದ ಅಂತ. ಆ್ಯಂಡ್ ಫೈನಲಿ ಚೇಸರ್ ಟೀಸರ್ ರಿಲೀಸ್ ಆಗಿದೆ. ಸಖತ್ ಖುಷಿ ಆಗ್ತಿದೆ. ಈ ಸಿನಿಮಾ ಮಾಡಿದಾಗ ನನಗೆ ಈ ಆ್ಯಕ್ಷನ್ ಸೀಕ್ವೆನ್ಸಸ್ಸು ಆಮೇಲೆ ಡರ್ಟ್ ಬೈಕ್ ರೇಸಿಂಗ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಐ ಡೋಂಟ್ ಥಿಂಕ್ ಎಂಟೈರ್ ಇಂಡಿಯಾದಲ್ಲಿ ಯಾರು ಮಾಡಿಲ್ಲ ಅಂತ ಡರ್ಟ್ ಬೈಕ್ ರೇಸಿಂಗು. ಈ ಸಿನಿಮಾಲ್ಲಿ ಟ್ರೈ ಮಾಡಿದ್ವಿ. ಸೊ ಆ್ಯಕ್ಷನ್ ಸೀಕ್ವೆನ್ಸಸ್ ಸಖತ್ತಾಗಿ ಬಂದಿದೆ, ಸಖತ್ ಖುಷಿ ಆಯಿತು. ಇಟ್ ಡಿಂಟ್ ಫೀಲ್ ಲೈಕ್ ನಾನು ಡೆಬ್ಯೂ ಡೈರೆಕ್ಟರ್ ಜೊತೆ ನಾನು ವರ್ಕ್ ಮಾಡ್ತೀನಿ ಅಂತ. ಇಟ್ ಫೀಲ್ ಲೈಕ್ ಈಸ್ ಅ ವೆರಿ ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್ ಅಂತ. ಯಾಕಂದರೆ ಆ್ಯಕ್ಷನ್ ಸೀಕ್ವೆನ್ಸಸ್ಸು ಡರ್ಟ್ ಬೈಕ್ ರೇಸಿಂಗ್ ಎಲ್ಲ ಅವರೇ ಮಾಡಿದ್ದಾರೆ. ಆ್ಯಕ್ಷನ್ ಸೀಕ್ವೆನ್ಸಸ್ ಸಖತ್ ಖುಷಿ ಆಯಿತು. ಆ್ಯಂಡ್ ಇಟ್ಸ್ ಮಲ್ಟಿ ಸ್ಟಾರ್ ಕಾಸ್ಟ್ ಮೂವಿ. ನೀವೇ ನೋಡಿದ್ರೆ ಎಲ್ಲ ಸ್ಟಾರ್ ಕಾಸ್ಟ್ ಹೆಂಗಿದೆ ಅಂತ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ನೋಡೋಣ. ಥ್ಯಾಂಕ್ ಯು. ಮೈಕ್ ಕೊಡಿ. ಅದೇ ಬೈಕ್ ರೇಸಿಂಗು, ಡರ್ಟ್ ಬೈಕ್ ರೇಸಿಂಗು ಮುಂಚೆ ಟ್ರೈ ಮಾಡಿಲ್ಲ ಅನ್ಸುತ್ತೆ ಇಡೀ ಇಂಡಿಯಾದಲ್ಲಿ. ಸೊ ಟ್ರೈಂಗ್ ಫಾರ್ ದ ಫಸ್ಟ್ ಟೈಮ್. ಪ್ರಾಕ್ಟೀಸ್ ಏನು ಮಾಡಿಲ್ಲ. ಇದು ನಾನು ಸಣ್ಣದಾಗೆ ನಾನು ಆಯಾಬೂಸ ಕೊಡಿಸಿದ್ರು ನಮ್ಮ ಫಾದರು. ಸೊ ಅದು ಒಂದು 1000 kgs ಇತ್ತು, 350-400 kgs. ಸೊ ಡರ್ಟ್ ಬೈಕ್ ರೇಸಿಂಗ್ ಎಲ್ಲ ಬೈಕು ಸಖತ್ ಲೈಟ್ ಆಗಿತ್ತು. ಸೊ ಹಾಗಾಗಿ ನನಗೇನು ಪ್ರಾಕ್ಟೀಸ್ ಏನು ಬೇಕಾಗಿರಲಿಲ್ಲ. ಸೊ ಭಾಳ ಈಸಿ ಅನಿಸ್ತು ಸ್ಟನ್ಸ್ ಎಲ್ಲ ಮಾಡುವಾಗ. ರಿಸ್ಕಿ ಶಾಟ್ಸ್ ನಾನು ಜಾಸ್ತಿ ತಗೊಂಡಿಲ್ಲ. ನಾನು 80% ಮಾಡಿದ್ದೀನಿ. ಬಟ್ 360 ಟರ್ನ್ ಅದೆಲ್ಲ ನೋಡಿದ್ರೆ ಅಫ್ಕೋರ್ಸ್ ನೋ ಅಬೌಟ್ ಇಟ್. ಇಲ್ಲ, ಬರೋ ರೇಸ್ ಬಗ್ಗೆ ಎಲ್ಲ ಔಟ್ ನೋಡಿ ಕಮರ್ಷಿಯಲ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಮೂವಿ ಇದೆ. ನಾನು ಮಾಡಿರೋದೆಲ್ಲ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಮೂವೀಸ್. ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಸ್ವಲ್ಪ ಗಾಬರಿ ಆಯ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನನ್ನ ಆತ್ಮೀಯ ಧನ್ಯವಾದಗಳು. ಹಾಗೂ ಮೊದಲಿಗೆ ನಾನು ಧ್ರುವ ಸರ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಸರ್ ರಿಯಲಿ ನೀವು ತುಂಬ ಹೊಸಬರಿಗೆ ಸಪೋರ್ಟ್ ಮಾಡ್ತೀರಾ. ಆಮೇಲೆ ನಾನು ತುಂಬ ಇಷ್ಟ ಆಗಿತ್ತು ಸರ್. ನಾನು ಎಲ್ಲರೂ ನೋಡಿದ್ದೀನಿ, ಬಟ್ ನಿಮ್ಮ ಮನೆ ಹತ್ರ ಬಂದಾಗ ನಿಮ್ಮನ್ನು ನಾನು ನೋಡಿ ಆ ಸರಳತೆ ನನಗೆ ಭಾಳ ಇಷ್ಟ ಆಯಿತು ಸರ್. ಜಾಸ್ತಿ ಹೇಳಲ್ಲ. ಆಮೇಲೆ ನೀವು ಟೀಸರ್ ಬಂದಿರಂತ ಬೇರೆ ಥರ ಮಾತಾಡ್ಬಿಡ್ತಾರೆ. ಇರಲಿ ಸರ್. ಸರ್ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಸುಮನ್ ಸರ್ ಥ್ಯಾಂಕ್ ಯು ಸರ್. ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ, ಸಖತ್ ಕೆಲಸ ಮಾಡಿದ್ದೀರಾ. ಯಾವತ್ತೂ ಸ್ಟ್ರೈನ್ ಆದರೂ ನೀವು ಸಖತ್ ಸಪೋರ್ಟ್ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನಮ್ಮ ಕಲ್ಮನೆ ಮಂಜಣ್ಣ ಅವರಂತೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಜನ. ಸಿನಿಮಾ ಬಗ್ಗೆ ಆಮೇಲೆ ನನ್ನ ಭದ್ರಾವತಿಯಿಂದ ಬಂದಿರೋ ನನ್ನ ಹಿರಿಯರು, ನನ್ನ ಸ್ನೇಹಿತರು, ನಮ್ಮ ಅಕ್ಕ ತಂಗಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳ್ಕೊಡ್ತೀನಿ. ಯಾಕೆಂದ್ರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸಿನಿಮಾ ಇದು ಈಗ ಒಂದು ಸ್ವಲ್ಪ ಮೀಟ್ರ್ ಬಂತು. ಅರವಿಂದ್ ಸರ್ ನೋಡ್ಬೇಡಿ, ಅವ್ರೊಬ್ಬರೆಲ್ಲ ಇಲ್ಲಿರೋ ಅಷ್ಟು ಜನ ನಿಮ್ಮನ್ನೇ ನೋಡ್ತಾ ಇರೋದು ಇವಾಗ. ಸರ್ ಚೇಸರ್ ಸಿನಿಮಾ ಬಂದು ಇದು ಆ್ಯಕ್ಚುಲಿ ಒಂದು ಕತೆ ಹುಟ್ಟಿದೆ ಬೇರೆ ಥರ. ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ಗುರುರಾಜ್ ಅಂತ ಒಬ್ಬ ಲವ್ ಮ್ಯಾರೇಜ್ ಆಗಿದ್ದೆ ಸರ್. ಅಲ್ಲಿ ನಾನು ಹೋಗಿದ್ದೆ. ನಾನು ಲವ್ ಮ್ಯಾರೇಜ್ ಮಾಡ್ಸೋಕ್ಕೆ ಎಲ್ಲ ಕೆಲಸಗಳು ನಡೀತಾ ಇತ್ತು. ಅಷ್ಟೊತ್ತಿಗೆ ಅವ್ರು ಅಣ್ಣ ಫೋನ್ ಮಾಡ್ದೆ, ಜರಮ್ಮ ಇಲ್ಲಿದೆಯಾ, ಗುರು ಇಲ್ಲ ಅವನೇ ಅಂತ. ಅಣ್ಣ ನಾನು ತನಿಖೆಯಲ್ಲಿದ್ದೀನಿ ಅಂದರೆ, ಕಳ್ಳನ ಮಕ್ಕಳು ಸರಿಯಾಗಿ ಹೇಳ್ರಿ, ಅವ್ನು ಮದುವೆ ಬಂದರೆ ನಾನು ಸರಿ ಇರಲ್ಲ ಅಂತ ಇಲ್ಲ ನನಗೂ ಗೊತ್ತಿಲ್ಲ ಅಣ್ಣ ಅಂತಂದೆ. ಆಮೇಲೆ ಸರಿ ಆಯಿತು, ಸಂಜೆ ಒಳಗೆ ಗೊತ್ತಾಗುತ್ತೆ, ಮಾತಾಡ್ತೀನಿ ಬಿಡು ಅಂದರೆ. ಅಷ್ಟೊತ್ತಿಗೆ ಅರೆ ಲವ್ ಮ್ಯಾರೇಜ್ ಎಲ್ಲ ಆಯಿತು. ವಿಟ್ನೆಸ್ ಹಾಕ್ಬೇಕು ಸೈನ್ ಆಗ್ತಾ ಇದ್ದೆ. ಒಬ್ರು ಸಬ್ರಿಸ್ಟ್ ಏನು ಮಾಡ್ತೀಯಪ್ಪ ನೀನು ಅಂದರು. ನಾನು ಉಪ್ಪಿ ಸರ್ ಸಿನಿಮಾಲಿ ಡೈರೆಕ್ಟ್ರ್ ಆಗಿಲ್ಲ ನಾನು ಇನ್ನೂ ಡೈರೆಕ್ಟ್ರು ಅಂತ. ಬಾ ನಿಮ್ಗೊಂದು ಒಳ್ಳೆ ಕತೆ ಹೇಳಲ್ಲ ಅಂದರು. ಹೇಳಿ ಸರ್, ಅದೇ ಕಥೆನೇ ಇಚ್ಛೆ ಸರ್. ಅವ್ರು ಒಳ್ಳೆ ಇನ್ಸಿಡೆಂಟ್ ಹೇಳ್ಬೋದು ಲವ್ ಮ್ಯಾರೇಜ್ದು, ಅದ್ರದ್ದೇ ಇದೆ ಚೇಸರ್. ಈ ಚೇಸರ್ಲಿ ಸುಮನ್ ಸರ್ ನಾನು ಅನ್ಕೊಂಡಂಗೆ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಅದಕ್ಕೇನಿಲ್ಲ, ಮ್ಯಾರೇಜ್ ಆಯಿತು, ಗಲಾಟೆ ಆಯಿತು. ಸಾಕಲ್ಲ ಸರ್. ಎಲ್ರಿಗೂ ನನ್ನ ಫ್ಯಾಮಿಲಿ ಬಗ್ಗೆ ನಾನು ಮಾತಾಡೋಂಗಿಲ್ಲ. ನನ್ನ ತಾಯಿ
ಇಲ್ಲ, ಈ ಸಿನಿಮಾ ಬಂದು ತುಂಬ ಸಸ್ಪೆನ್ಸ್ ಆಗಿ ಹೋಗುತ್ತೆ ಸರ್. ಇದರಲ್ಲಿ ನಿಮಗೆ ರವಿಶಂಕರ್ ಸರ್ ಸಖತ್ ಒಳ್ಳೆ ಯೂನಿಕ್ ಆಗಿರೋ ಒಂದು ಕ್ಯಾರೆಕ್ಟ್ ಮಾಡಿದ್ದಾರೆ ಇದರಲ್ಲಿ. ಇದು ಚೇಸ್ ಮತ್ತು ಎಮೋಷನ್ ಇದೆ, ಆ್ಯಕ್ಷನ್ ಅಂತೂ ಸಖತ್ತಾಗಿದೆ ಸರ್. ಚೇಸ್ ಮಾತ್ರ ನಿಜವಾಗ್ಲೂ ಥ್ರಿಲ್ಲಿಂಗ್ ಇದೆ. ಆ್ಯಕ್ಚುಲಿ ಈ ಚೇಸ್ನ ನಿಮ್ಗೊಂದು ವಿಷಯ ಹೇಳಬೇಕು, ಎಲ್ಲ ಧ್ರುವ ಸರ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ. ಬೆಳಗ್ಗೆ ಸ್ಪಾಟ್ಗೆ ಹೋದ್ವಿ, ಕೋರೆಗೆ ಫೈಟ್ ಮಾಸ್ಟ್ರೇ ಬರಲಿಲ್ಲ, ರವಿವರ್ಮ ಅವರು ಬರಲೇ ಇಲ್ಲ. ಇಲ್ಲಿದ್ರು ಬಾಂಬೆಗೆ ಹೋಗ್ಬಿಟ್ಟಿದ್ರು. ಕೊನೆಗೆ ನಾವೇ ಇದನ್ನು ಪ್ಲಾನ್ ಮಾಡಿ, ನಾನು ಚಂದ್ರ ಸರ್ ಎಲ್ಲ ಪ್ಲಾನ್ ಮಾಡಿ ಈ ಫುಲ್ ಚೇಸಿಂಗ್ ನಾನೇ ತೆಗೆದಿರೋ ಸರ್. ಅದು ಫುಲ್ ಏನಿದೆ ಬೈಕ್ ರೇಸ್ ಚೇಸಿಂಗ್ ಫುಲ್ ನಾನೇ ಶೂಟ್ ಮಾಡಿರೋದು. ಬಟ್ ಅವತ್ತು ನಮ್ಮ ಆ್ಯಕ್ಷನ್ ಡೈರೆಕ್ಟ್ರು ರವಿವರ್ಮ ಸರ್ ಪ್ರಾಬ್ಲಮ್ ಆಗಿ ಅವರು ಎಲ್ಲ ಹೊರಗಡೆ ಹೋಗ್ಬಿಟ್ರು ಅಂತ ಅವತ್ತು ಇದ್ದಿದ್ದಂಗೆ ಬರಲಿಲ್ಲ. ಬಟ್ ಇದರಲ್ಲಿ ಫುಲ್ ಎಮೋಷನ್ ಇದೆ, ಆ್ಯಕ್ಷನ್ ಅಂತೂ ಎಕ್ಸ್ಟ್ರಾಡಿನರಿ ಮಾಡಿದ್ದಾರೆ ರವಿವರ್ಮ ಸರ್, ತುಂಬ ಅದ್ಭುತವಾಗಿದೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅಷ್ಟೇ, ಸಾಂಗ್ಸ್ಗಳು ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ. ನಮ್ಮ ಹರ್ಷವರ್ಧನ್ ರಾಜ್ ಎಕ್ಸ್ಟ್ರಾಡಿನರಿ ಮಾಡಿದ್ದಾನೆ BGM ಮಾತ್ರ. ಎಲ್ರಿಗೂ ಧನ್ಯವಾದಗಳು. ಇಲ್ಲ ಸರ್, ಆ ಥರ ಏನಿಲ್ಲ, ಸುಮ್ಮನೆ ಹಂಗೆ. ಇಲ್ಲ ಸಬ್ ರಿಜಿಸ್ಟರ್ ಆಫೀಸ್ ಒಬ್ಬರು ರಾಮರಾವ್ ಅಂತ ಅವ್ರು ಹೇಳಿದ್ದು ಒಂದು ಇನ್ಸಿಡೆಂಟ್ ಮೇಲೆ ಈ ಸ್ಕ್ರಿಪ್ಟ್ನ ಆ್ಯಕ್ಚುಲಿ ನೀಟಾಗಿ ಕಮರ್ಷಿಯಲ್ ಆಗಿ ವರ್ಕ್ ಮಾಡಿದ್ದೀವಿ. ಇದನ್ನು ಜಗಣ ರಾಯಲ್ಟಿ ಮೇಲ ಹಾಂ, ಏನು ತೊಂದರೆ ಇಲ್ಲ, ಅವ್ನು ನಮ್ಮ ಶಿಷ್ಯನೇ. ಆ್ಯಕ್ಚುಲಿ ನಮ್ಮ ಭದ್ರಾವತಿಯಿಂದ ನಮ್ಮ ಅಧ್ಯಕ್ಷ ಮೋಹನ್ ರಾವ್ ಅಲ್ಲಿ, ರವೀಣ ಅವರೆಲ್ಲ ಬಂದಿದ್ದಾರೆ. ಅವ್ರೆಲ್ಲ ನಮ್ಗೆ ತುಂಬ ಸಾಥ್ ಕೊಟ್ಟಿದ್ದಾರೆ, ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ. ಆಮೇಲೆ ನಮ್ಮ ಎಲ್ಲರಿಗೂ ಚಂದನ್ ಸುರೇಶ್ ಸರ್, ವೆಂಕಟಗೌಡರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲದಕ್ಕಿಂತ ನನ್ನ ಶಿವ ತೇಜಸ್ಸು, ನಮ್ಮ ಹರೀಶ್ ಸರ್ಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಆದರೆ ನಮ್ಮ ಪ್ರೀತಿಯ ಯೋಗಾನಂದ್ ಸರ್ ಬಂದಿಲ್ಲ, ಅವ್ರಿಗೂ ಇದರಿಂದ ನಾನು ಧನ್ಯವಾದಗಳು ಹೇಳ್ತೀನಿ.